ರಾಜ್ಯ ರಾಜಕೀಯದಲ್ಲಿ ತಾರಕಕ್ಕೇರಿದೆ ಹನಿ ಟ್ರ್ಯಾಪ್ ವಾರ್. ಗರ್ಜಿಸುವವರಿಗೆ ಸಿಡಿ ತೋರಿಸ್ತಾರೆ ಅಂತೇಳಿ ಸಚಿವ ಸತೀಶ್ ಜಾರಕಿಹೊಳಿ ಟಾಂಟ್ ಅನ್ನು ಕೊಟ್ಟಿದ್ದಾರೆ. ನೋಡಿ, ಈಗ KN ರಾಜಣ್ಣ ಅವರ ಹನಿ ಟ್ರ್ಯಾಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜಕೀಯವಾಗಿಯೂ ಕೂಡ ಸಾಕಷ್ಟು ಪರ ವಿರೋಧ ಹೇಳಿಕೆಗಳನ್ನು ನೋಡ್ತಾನೆ ಇದ್ದೀವಿ. ಕೆಲವೊಬ್ಬರು ಈ ಹನಿ ಟ್ರ್ಯಾಪ್ ಒಂದು ವಿಚಾರವನ್ನು ಪಕ್ಷಾತೀತವಾಗಿ ಖಂಡಿಸ್ತಾ ಇದ್ದಾರೆ. ಸಿಡಿ ಫ್ಯಾಕ್ಟರಿ ಎಲ್ಲಿದೆ ಅಂದು ಪೊಲೀಸರೇ ಪತ್ತೆ ಹಚ್ಚಬೇಕು, ರಾಜಣ್ಣ ದೂರು ಕೊಡಬೇಕಂತ ಹೇಳಿದ್ದಾರೆ ಸತೀಶ್ ಜಾರಕಿಹೊಳಿ. ಹಾಯ್ ಅಂದ್ರೆ ಹಲೋ ಅಂತಾರೆ ಎಂಬ DK ಶಿವಕುಮಾರ್ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೂ ಕೂಡ ಮಾತಾಡಿದ್ದಾರೆ. ವಿಲ್ ಪವರ್, ಅನುಭವ, ಬದ್ಧತೆಯ ಮೇಲೆ ಇದು ನಿರ್ಧಾರ ಆಗುತ್ತೆ. ಒಂದ್ಸಲ ಹಾಯ್ ಅಂದ್ರೆ ಅಟ್ರಾಕ್ಟ್ ಆಗಿತ್ತು, ಎರಡನೇ ಸಲಕ್ಕಾಗುತ್ತಾ? ಆಗಲ್ಲ. ಮೊದಲೇ ಹೆದರಿಕೆ ಇದ್ರೆ 10 ಸಲ ಹಾಯ್ ಅಂದ್ರೂ ಕೂಡ ಈ ಕಡೆಯಿಂದ ಹಲೋ ಅನ್ನಲ್ಲ. ಮಹಾನ್ ನಾಯಕರ ಹೆಸರು ಪದೇ ಪದೇ ಪ್ರಸ್ತಾಪ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡಿದ್ದಾರೆ. ಯಾವ ತನಿಖೆ ಆಗಬೇಕು ಎಂದು CM ತೀರ್ಮಾನ ಮಾಡ್ತಾರೆ. ರಾಜಕೀಯ ಇದೆ, ಬಿಸಿನೆಸ್ಸು, ಬ್ಲ್ಯಾಕ್ ಮೇಲ್ ಉದ್ದೇಶ ಇದೆ, ತನಿಖೆ ಆಗುವವರೆಗೂ ಕಾಯಬೇಕು ಅಂತ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ಕಂಪ್ಲೇಂಟ್ ಕೊಡಬೇಕಲ್ಲ, ಕೊಟ್ಟ ಮ್ಯಾಗ ಮುಂದಿನ ದಾರಿ ಕೊಡ್ಲಿಕ್ಕೆ ಟೈಮ್ ಕೊಡ್ತಾರೆ. ಪರಿಶಿಷ್ಟಲ್ಲ, ಗರ್ಜಿಸುವ ಹುಲಿಗೆ ಪರಿಶಿಷ್ಟಲ್ಲಿ ಯಾರು ಬಂದ್ರು ಯಾವ ಗರ್ಜಿಸ್ತಾವ ಅದಕ್ಕೆಲ್ಲ ಸಿಡಿ ತೋರಿಸುವಂಥ ಕೆಲಸ ಆಗಿದೆ. ಇನ್ನೂ ಅವರು ಕಂಪ್ಲೇಂಟ್ ಕೊಡಬೇಕು, ರಿಜಿಸ್ಟರ್ ಆಗಬೇಕು. ಅದು ಮುಂದುವರೆದಾಗ ಅದ್ರ ಬಗ್ಗೆ ಈ ಸದ್ಯನೇ ಹೇಳಿಕ್ಕೆ ಆಗುತ್ತೆ. ಅದು ನೋಡ್ಬೇಕು, ಅವರು ವಿಲ್ ಪವರು ಅದ್ರ ಮೇಲೆ ಡಿಪೆಂಡ್ ಆಗ್ತದೆ. ವಿಲ್ ಪವರು, ಎಕ್ಸ್ಪೀರಿಯನ್ಸು, ಅವನ ಪದ್ಧತಿ ಮೇಲೆ ಅದು ಒಂದ್ಸಲ ಆಯಾದಾಗ ಅಟ್ರಾಕ್ಟ್ ಆಗುತ್ತೆ, 2 ಸಲ ಆಗಿತ್ತು ಅನ್ನೋದು ಅವನ ಕೆಪಾಸಿಟಿ ಮೇಲೆ. ಅವ್ನು ಗಟ್ಟಿ ಇದ್ದಂದ್ರೆ ಅದು ಆಗೋದಿಲ್ಲ. ಸ್ವಲ್ಪ ವೀಕ್ನೆಸ್ ಇತ್ತಂದ್ರೆ ಏನು ಮಾಡೋದು, ಒಂದೇ ಸಲಕ್ಕೇನ ಮೊಬೈಲ್ ರಿಂಗ್ ಆಗಲಿಕ್ಕೆ ಶುರು ಆಗಿದೆ. ಡಿಪೆಂಡ್ ಅಪಾನ್ ಅವನ ವಿಲ್ ಪವರು, ಅವನ ಅನುಭವ. ಏನು ಮೊದಲೇ ಹಿಂಗೆ ಆಗ್ತಿತ್ತಂತ ಅವನ ಹೆದರಿಕಿತ್ತಂದ್ರೆ ಅವನು 10 ಸಲ ಹಾಯ್ ಆದರೂ ಆಮೇಲೆ ಆ ಕಡೆ ತಿರುಗಿ ನೋಡೋಲ್ಲ. ಸುಮಾರು ಜನ ಇರ್ತಾರೆ ಪಾಪ, ಅವ್ರೇನು ಹಾಯ್ ಅನ್ನೋದು ಹಾಯ್ ಅಂತಾವ. ಏನು ಅವ್ರು ಯಾವ ದೃಷ್ಟಿ ಹಾಯ್ ಅನ್ನೋದು ಅವ್ರಿಗೆ ಗೊತ್ತಿರಾಗಿಲ್ಲ. ಹಾಯ್ ಅನ್ನೋದೇ ನಮ್ಸ್ಕಾರ ಅಂತೀವಿ, ಹಂಗೆ ಆಗೋಲ್ಲ. ಇದಕ್ಕೆ ಕೆಲವು ಅರೆಸ್ಟ್ ಆಗಿದ್ದಾರೆ, ಅದು ಪೊಲಿಟಿಕಲಿ ಕನೆಕ್ಟೆಡ್ ಇಲ್ಲ. ನಮ್ಮ MLAಗಳನ್ನ ಟ್ರ್ಯಾಪ್ ಮಾಡಿರಲ್ಲ, MLA ಮಾಡಿದ್ರು, ಮಂತ್ರಿಗಳು ಮಾಡಿದ್ರು, ಅದು ಪೊಲಿಟಿಕಲಿ ಕನೆಕ್ಟೆಡ್ ಇರಲಿಲ್ಲ. ಕೆಲವು ಕಡೆ ಇದೆ, ಹೀಗೆ ಅದಕ್ಕೊಂದ್ಸಲ ಬಿಸ್ನೆಸ್ ಸಂಬಂಧ ಇದೆ, ಕೆಲವು ಬ್ಲ್ಯಾಕ್ ಮೇಲ್ ಸಂಬಂಧ ಮಾಡ್ತಾರೆ, ಎಲ್ಲ ಪಾರ್ಟಿಕಲಿ ಮಾಡ್ತಾರೆ. ಎಲ್ಲ ಇದೆ, ಇವಾಗ ಹಿಂಗಿದೆ ಅಂತ ಹೇಳಿಕ್ಕೆ ಆಗಲ್ಲ ನೇರವಾಗಿ. ಕಾರಣ ಪೊಲೀಸ್ ಇನ್ವೆಸ್ಟಿಗೇಷನ್ ಮಾಡಿ ನಂಬೋದು.